ಸೆಲೆಬ್ರಿಟಿಗಳು ಇದೀಗ ಎಲ್ಲ ಕಡೆ ಫೇಮಸ್ಸು. ಪ್ರತಿಯೊಬ್ಬರು ಕೂಡ ಇವರನ್ನ ನೋಡಿದರೆ ಸೆಲ್ಫಿ ತೆಗೆಯೋದಂತೂ ಗ್ಯಾರಂಟಿ. ಸೊ ಆ ಸೆಲೆಬ್ರಿಟಿಗಳು ಯಾರು, ಯಾಕೆ ಇವ್ರ ಮೇಲೆ ಮುಗಿಬಿದ್ದು ಸೆಲ್ಫಿ ತೆಗಿತಾರೆ, ಯಾಕಿಷ್ಟು ಫೇಮಸ್ ಆದರು ಅನ್ನೋ ಎಲ್ಲ ಸಾಕಷ್ಟು ಕ್ವಶನ್ಸ್ಗಳು ನಿಮ್ಮ ಮೇಲೆ ಇರುತ್ತೆ. ಆದರೆ ಅವ್ರು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ವರ್ಷದ ಬಿಗ್ ಬಾಸ್ನಲ್ಲಿ ಇಬ್ಬರು ಮಾಡಿರುವಂಥ ಮೋಡಿ ಅದು. ಸದ್ಯಕ್ಕೆ ಆ ಇಬ್ಬರು ಗೆಸ್ಟ್ಗಳನ್ನು, ಸೆಲೆಬ್ರಿಟಿಗಳನ್ನು ವೆಲ್ಕಮ್ ಮಾಡೋಣ. ಮೊದಲಿಗೆ ಫಸ್ಟ್ ಹೊರಗಡೆ ಬಂದಂತ ಅನುಷಾ ರೈ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಅನುಷಾ, ವೆಲ್ಕಮ್ ಟು ದಿ ಶೋ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದೇ ವಾರಕ್ಕೆ ಮತ್ತೆ ಹೊರಗಡೆ ಬಂದವರು ಧರ್ಮ, ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಹಾಯ್ ಧರ್ಮ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಜನ ತುಂಬಾ ತರದ ಇಂಟರ್ವ್ಯೂ ಮಾಡಿದ್ರು, ಆದ್ರೆ ಇಬ್ರು ಕೂಡ ಬೇರೆ ಬೇರೆ ಸಪ್ರೇಟ್ ಆಗಿ ಇಂಟರ್ವ್ಯೂ ಮಾಡಿದ್ರು. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಇಬ್ರು ಜೊತೆಯಾಗಿ ಬಂದಿದ್ದಾರೆ. ಅನುಷಾ ಮತ್ತೆ ಧರ್ಮ, ಇಬ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್. 50 ದಿವಸಗಳನ್ನ ಕಂಪ್ಲೀಟ್ ಮಾಡಿದ್ದೀರಾ. ಅದಕ್ಕೆ ಸಾಕಾಗ್ತಿಲ್ಲ. 100 days ಬೇಕಿತ್ತು. ಹೌದು, 100 days ಬೇಕಿತ್ತು. ಒಬ್ರು 50 ದಿವಸ, ಇನ್ನೊಬ್ರು 55 ದಿವಸ ಅಲ್ವಾ, 55 ಡೇಸು. ಸೊ ಒಬ್ರ ಹಿಂದೆ ಒಬ್ರು ಬರ್ತಾರೆ. ಒಳಗಡೆ ಒಂದು ಮೋಡಿ ಮಾಡಿದ್ರಿ. ತುಂಬಾ ಜನ ತುಂಬಾ ತರ ಕ್ವಶನ್ಸ್ಗಳು ಕೇಳಿರ್ತಾರೆ ನಿಮ್ ಇಬ್ರಿಗೂ ಕೂಡ. ಹೊರಗಡೆ ಬಂದ ಮೇಲೆ ಒಂದಿಷ್ಟು ಕಮೆಂಟ್ಸ್ಗಳು ಬಂದಿರುತ್ತೆ, ಒಂದಿಷ್ಟು ನಿಮ್ಮ ಹೆಸರಲ್ಲಿ ಫ್ಯಾನ್ ಪೇಜಸ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಹೊರಗಡೆ ಬಂದ ತಕ್ಷಣ ನಿಮ್ಮಿಬ್ಬರ ಜೋಡಿಯನ್ನ ರೆಕಾಗ್ನೈಸ್ ಮಾಡಿ ಹೇಳಿರುವಂತಹ ವಿಚಾರ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಮೊದಲಿಗೆ ಅಂತ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮಿಬ್ರು ಒಂದು ಪೇರ್ನ ಅಷ್ಟು ಇಷ್ಟಪಟ್ಟು ಅಷ್ಟೊಂದು ಫ್ಯಾನ್ ಪೇಜಸ್ಗಳು ಕ್ರಿಯೇಟ್ ಮಾಡ್ತಾರೆ ಅಂತ. ನಾವು ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ತುಂಬ ಕಮ್ಮಿನೇ. ಇನ್ಫ್ಯಾಕ್ಟ್ ಎಲ್ಲರೊಟ್ಟಿಗೂ ಬೆರೀತಿದ್ವಿ. ಈವನ್ ಧರ್ಮ ಅವರು ಎಲ್ಲರ ಜೊತೆಗೂ ಇರ್ತಿದ್ರು. ಅವ್ರು ಜಾಸ್ತಿ, ಅವ್ರು ಕಮ್ಮಿ ಅಂತಿರಲಿಲ್ಲ. ನಾನು ಅಷ್ಟೇ. ಬಟ್ ಆಚೆ ಬಂದಾಗ ನಮ್ಮಿಬ್ರು ಕಪಲ್ನ ಅಂಡ್ ನಾವು ಮಾಡ್ತಿದ್ದಂಥ ಡ್ಯಾನ್ಸ್ನ ಎಲ್ಲ ಒಂದೊಂದು ಕಡೆ ಪಕ್ಕ ಕೂತಿರೋಂಥದ್ದನ್ನೇ ಒಂದು ಫ್ಯಾನ್ ಪೇಜಸ್ನ ಕ್ರಿಯೇಟ್ ಮಾಡಿ ಅಷ್ಟು ವಿಡಿಯೋಸ್ಗಳು ವೈರಲ್ ಆಗಿತ್ತು. ಐ ಫೀಲ್ ರಿಯಲಿ ಹ್ಯಾಪಿ. ಇಷ್ಟು ಜನ ಇಷ್ಟಪಟ್ಟಿದ್ದಾರೆ. ನಾವು ಆಕ್ಚುಲಿ ಒಳಗಿದ್ದಾಗ ನಮಗೆ ಅದೇನು ಇದಿರಲಿಲ್ಲ, ಲೈಕ್ ಕಂಟೆಂಟ್ ಅಂತ ಇಲ್ಲ, ಏನಾದರೂ ಕ್ಯಾಮ್ರಾಗಳಿದಾವೆ ಅದಕ್ಕೆ ತೋರಿಸ್ಕೊಬೇಕು. ಐ ಥಿಂಕ್ ಒಂದು ನ್ಯಾಚುರಲ್ ಆಗಿ ಫಸ್ಟ್ ನಾವು ಸಿನಿಮಾ ಮಾಡ್ತಿದ್ವಿ ಜೊತೆಗೆ. ಸೊ ಅದು ನ್ಯಾಚುರಲ್ ಅನ್ನೋದು ಒಂದು ನಗದಾಗಿರ್ಬೋದು, ಆ ಬಾಂಡಿಂಗ್ ಆಗಿರ್ಬೋದು. ಆಮೇಲೆ ಕೆಲವು ಸರಿ ನಾವೇನಾದರೂ ಒಂದು ಲೋ ಆಗ ಫೀಲ್ ಆದಾಗ ಐ ವಿಶ್ ಟು ಶೇರ್ ಕಪಲ್ ಆಫ್ ಥಿಂಗ್ಸ್ ಮಾತಾಡ್ತಿದ್ವಿ. ಆ್ಯಂಡ್ ಅದು ಅಂದಂಗೆ ಅದು ನಮ್ಮ ಕಿಚನ್ ಹತ್ರ ನಾವು ಅಲ್ಲೇ ಜಾಸ್ತಿ ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇವರೆಲ್ಲರ ಜೊತೆಗೂ ಚೆನ್ನಾಗಿದ್ರು. ಲೈಕ್ ನೀವು ಶೋ ನೋಡಿದಾಗ ಒಬ್ಬೊಬ್ರು ಬರೀ ಒಂದು ಗ್ರೂಪಲ್ಲಿ ಇರ್ತಾರೆ, ಇಲ್ಲ ಈ ಥರ ಅಂತ. ಸೊ ನಮ್ದೇನಂದ್ರೆ ವಿ ಯೂಸ್ ಟು ಬಿ ವಿತ್ ಎವ್ರಿಬಡಿ, ಎಲ್ಲರ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು. ಸೊ ಈ ತರ ಇದ್ದಿದ್ದು. ತುಂಬಾ ಕ್ಲೋಸ್ ಆಗಿರೋದೇ ತೋರಿಸಿರೋದು. ಇಲ್ಲ, ಅಲ್ಲಿ ಏನಾಗ್ತಿತ್ತು ಅಂದ್ರೆ ಸಮ್ ಟೈಮ್ಸ್ ಈಗ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಾನ್ ಲೋ ಫೀಲ್ ಆದಾಗ ಒಂದು ಎಮೋಷನಲ್ ಸಪೋರ್ಟ್ ಅಂತ ಇದ್ರು ಅವರು. ಯಾಕಂದ್ರೆ ಆಚೆನೂ ಪರಿಚಯ ಇದ್ದಿದ್ ಕಾರಣ ನನ್ಗೆ ಹೋಗಿ ಅವ್ರ ಹತ್ರ ಹೇಳ್ಕೋಬೇಕಂತ ಅನಿಸ್ತಾ ಬರುತ್ತಲ್ವಾ. ಸಿ ಲೈಕ್ ಒಬ್ಬ ಲೈಕ್ ಮನೆ ಬಿಟ್ಟು ಬಂದಿರ್ತೀವಿ, ಫ್ಯಾಮಿಲಿ ಬಿಟ್ಟು ಬಂದಿರ್ತೀವಿ. ಸೊ ಎಲ್ಲೋ ಒಂದ್ ಕಡೆ ಒಂದು ಕಂಫರ್ಟ್ ಝೋನ್ ಎಲ್ಲಿ ಸಿಗುತ್ತೆ ನಮ್ಗೆ. ಸೊ ಮಾತಾಗಿರ್ಬೋದು, ಇಲ್ಲ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಸೊ ಅಲ್ಲಿ ಸ್ವಲ್ಪ ನಮ್ದು ಆ ಬಾಂಡಿಂಗ್ ಸ್ವಲ್ಪ ನಮ್ದು ಈಸಿಯಾಗಿ ವರ್ಕೌಟ್ ಆಯ್ತು. ಈಗ ಇಬ್ರು ಇರೋದಕ್ಕೆ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಸಿಂಗಲ್ ಇದ್ದಾಗ ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಿರ್ತಾರೆ. ಬಟ್ ಜೊತೆಗೆ ಇರೋ ಕಾರಣಕ್ಕೆ ಇಬ್ಬರಿಗೂ ಈ ಪ್ರಶ್ನೆ ಕೇಳ್ತೀನಿ. ಚಪಾತಿ ಕತೆ ಏನು? ಅದು ಆಕ್ಚುಲಿ ಅಷ್ಟು ವೈರಲ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಒಂದ್ ವಾರ ಫುಲ್ ಟ್ರೆಂಡಿಂಗ್ ಆಗ್ಬಿಟ್ಟಿತ್ತು. ಸುದೀಪ್ ಸರ್ ಚಪಾತಿ ಅಂದಾಗ ಯಾಕೆ ಹೇಳ್ತಿದ್ದಾರೆ ಅಂತ ನಾವ್ ಇಬ್ರು ಕ್ವಶನ್ ಮಾಡ್ಕೊಂಡಿದ್ವಿ. ನಮ್ಗೆ ಉತ್ತರ ಸಿಕ್ಕಿದ್ದೇನಂದ್ರೆ ನಾನ್ ಚಪಾತಿ ಹೊಸಿತಾ ಇದ್ದೆ, ಅವ್ರು ಚಪಾತಿ ಬೇಯಿಸ್ತಾ ಇದ್ರು. ಯಾವಾಗ್ಲೂ ಚಪಾತಿ ತಿನ್ಸಿದ್ಯಾಕೆ? ಇಲ್ಲ, ಅದಕ್ಕೆ ಒಂದ್ ದೊಡ್ಡ ಇದಿದೆ. ಲೈಕ್ ಸುದೀಪ್ ಸರ್ ಹೇಳಿದ್ರು, ಪ್ರಪಂಚದಲ್ಲಿ ಏನೇ ಆಗ್ಲಿ ಇವರಿಬ್ರು ಆರಾಮಾಗಿ ತಿನ್ಕೊಂಡು ಆಮೇಲೆ ನೋಡ್ಕೊಳ್ಳೋಣ ಅಂತ. ಸೊ ಅಲ್ಲಿ ಏನಾಯ್ತು ಅಂದ್ರೆ ಅದು ಆಕ್ಚುಲಿ ಆ ಫ್ರೇಮ್ ಹೆಂಗ ತೋರಿಸ್ಬಿಡ್ಯಾರಂದ್ರೆ ಅದ್ರ ಮುಂಚಿನ ದಿನಾನು ಗಲಾಟೆ ಆಗಿರುತ್ತೆ. ಸೊ ಹೆಂಗಾಗ್ಬಿಡಿತ್ತು ಅಂದ್ರೆ ಗಲಾಟೆನ ಆಯ್ತು ಹೋಗೋಣ ಅಂದ್ರೆ ಅಷ್ಟೊಂದು ಕಿರ್ಚಾಟ ಕೂಗಾಟ ಶುರು ಆಗ್ಬಿಟ್ಟಿರುತ್ತೆ. ಸೊ ಇದನ್ನು ಒಂದು ಶುರು ಆಯ್ತು ನಮಗೆ ಲಾಸ್ಟ್. ಯಾಕಂದ್ರೆ ಹೊಟ್ಟೆ ಹಶು, ಸರಿ ತಿನ್ಬಿಡೋಣ, ಬೇಗ ತಿನ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಅವ್ರ ತಟ್ಟೆಯಲ್ಲಿ ಚಪಾತಿ ಇದ್ದಿದ್ದನ್ನ ಅದು ಹೆಂಗ್ ಫ್ರೇಮ್ ಇದೆ ಅಂದ್ರೆ ಅಲ್ಲಿ ಕಿರ್ಚಾಡ್ತಿದಾರೆ, ಕೂಗಾಡ್ತಿದಾರೆ, ತಳ್ತಾ ಇದಾರೆ. ಇಲ್ಲಿ ಒಂದ್ ತುತ್ತು ತಿನ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ತುತ್ತು ತಿನ್ಸ್ಬಿಟ್ಟು ಆಕ್ಚುಲಿ ಯೂಶಲಿ ಎಗ್ ಮಾಡೋದು ತುಂಬಾ ಕಮ್ಮಿ ಆಯ್ತಾ, ಯಾವ ವಾರಕ್ಕೆ ಒಂದ್ಸಲ ಮಾಡ್ತಾರೆ. ಅಂಡ್ ಅವ್ರ ಊಟ ತುಂಬಾ ಕಮ್ಮಿ ಮಾಡ್ತಾರೆ. ಮತ್ತೆ ಗಲಾಟೆ ಬೇರೆ ಆಗ್ತಿತ್ತಲ್ಲ, ನಾನ್ ಚಪಾತಿ ಹಂಗೆ ನಾನೊಂದ್ ತುತ್ತು ಅವ್ರೊಂದ್ ತುತ್ತು ಅಂತ ತಿನ್ಸಿದ್ದೆ. ಯಾಕಂದ್ರೆ ಊಟ ನಮ್ಮಿಬ್ರದಾಗಿರ್ಲಿಲ್ಲ, ಇಡೀ ಮನೆದಾಗಿತ್ತು. ಆಮ್ಯಾಗ ಹೋಗ್ಬಿಟ್ಟು ಫಸ್ಟ್ ಆಕ್ಚುಲಿ ಬಿಡಿಸಿದ್ವು ಚೈತ್ರ ಅವ್ರನ್ನ. ಅವ್ರು ತುಂಬಾ ಇದಾಗ್ಬಿಟ್ಟಿದ್ರು, ಇಮೋಷನಲ್, ತುಂಬಾ ಕೂಗಾಡ್ತಿದ್ರು. ನಾನು ವಿಕ್ಕಿ ಹೋಗ್ಬಿಟ್ಟು ಚೈತ್ರಕನ ಬಿಡಿಸಿದ್ದು. ಆಮೇಲೆ ನಾನು ಹೋಗ್ಬಿಟ್ಟು ಇವ್ರನ್ನ ಯಾರು ಜಗದೀಶ್ ಅವ್ರನ್ನ ತಡೆದಿದ್ದು. ಜಗದೀಶ್ ಅವ್ರ ನನ್ನ ಕೈನ ನಾವು ಜಗಳ ಬಿಡಿಸಿದೀವಿ, ಅವರು ಜಾಸ್ತಿ. ಆಮೇಲೆ ಆಕ್ಚುಯಲ್ ಸೀನ್ ಮತ್ತೆ ನೀವು ಹೊರಗಡೆ ಬಂದ ನೋಡಿರೋ ಸೀನಿಗೆ ಏನ್ ಡಿಫ್ರೆನ್ಸ್ ಇತ್ತು ಅಂತ? ಅದೇ ಆಕ್ಚುಲಿ ಅಂದ್ರೆ ಅದೊಂದಿತ್ತು, ಪಕ್ಕ ಚಪಾತಿ ತಿಂತಾ ಇರೋದು, ಗಲಾಟೆ ಆಗ್ತಾ ಇರೋದಿತ್ತು. ಬಟ್ ಅದಾದ್ಮೇಲೆ ಇನ್ ಜಸ್ಟ್ 1 minute ಅಲ್ಲಿ ಹೋಗ್ಬಿಟ್ಟು ಚೈತ್ರಕನ ನಾನು ತ್ರಿವಿಕ್ರಮ್ ಇದು ಮಾಡಿದ್ದು. ಆ್ಯಂಡ್ ಜಗದೀಶ್ ಅವ್ರು ಹೋಗಿ ಹಿಂಗೆ ಕೈ ಹಿಡ್ದಿದ್ದೀನಿ, ಬೇಡ ಸರ್ ಬಿಟ್ಬಿಡಿ ಸರ್ ಏನಕ್ಕೆಲ್ಲ ಇದೆಲ್ಲ ಅಂತ. ಅವ್ರದ್ದು ಬಿಡು ನನ್ನ ಕೈ ಬಿಡು, ನಿನ್ನೆ ನನ್ನ ಕೈ ಹಿಡಿತೀಯ ಅಂತ ಅವ್ರು ನನ್ನ ಒಂದು ಸ್ವಲ್ಪ ತಳ್ಳಿದಾಗ ರಂಜಿತ್ ತಳ್ಳಿದ್ದು. ಸೊ ಇದೆಲ್ಲ ಆಗಿತ್ತು. ಇದೆಲ್ಲ
ಮೋಸ್ಟ್ಲಿ ಎಷ್ಟು ನೋಡಿದಿರ ಅಂತ ಗೊತ್ತಿಲ್ಲ, ಬಟ್ ಇದೆಲ್ಲ ಇತ್ತು. ಬಟ್ ಫೇಮಸ್ ಆಗಿದ್ದು ಅದು ತಿನ್ಸ್ತಾ ಇರೋದು. ನಮ್ಮಿಬ್ರ ವಿಷಯಕ್ಕೆ. ಕೋಲ್ ತಗೊಂಡು ಲಟ್ರಿನ್ಗೆ ತಗೊಂಡ್ ಬರ್ತಾರೆ, ಸೊ ಅದ್ರಲ್ಲೇನೋ ಆವಾಜ್ ಹಾಕಕ್ ಬರ್ತಾರೆ, ಏನ್ ಮಾತಿಗೆ ಮುಂಚೆ ಹಂಗ್ ಮಾತಾಡ್ತೀನಿ ಅಂತ ನಾನು ಬೈತೀನಿ. ಐ ಥಿಂಕ್ ಇದನ್ನ ಕ್ಯಾಪ್ಚರ್ ಮಾಡೋದು ಜನಕ್ಕೆ ತುಂಬಾ ಇಷ್ಟ ಆಗುತ್ತೆ, ಬಿಕಾಸ್ ವೆರಿ ನ್ಯಾಚುರಲ್. ಅವರು ಆಕ್ಟಿಂಗ್ ಅಂತ ಮಾಡ್ತಿಲ್ಲ, ನಾನು ಆಕ್ಟ್ ಮಾಡ್ತಿರ್ಲಿಲ್ಲ. ಆಮೇಲೆ ಕಿಚನ್ ಹತ್ರ ಒಂದು ಸ್ಕಿಟ್ ತರ ಮಾಡ್ತೀವಿ, ಐಶ್ವರ್ಯ ಜೊತೆ ಸಾಂಗ್ ಮಾಡಿರ್ತೀನಲ್ಲ, ಸೊ ಅವಾಗ ರಾರ ರಕ್ಕಮ್ಮ ಅದು ಹಿಂಗ್ ಮಾಡಿದ್ರಿ ಅದು ತೋರಿಸಿ ಅಂತ ಯಾರು ಡೈರೆಕ್ಷನ್ ಮಾಡ್ತಿರ್ತಾರೆ ಅವಾಗ, ಸುರೇಶ್ ಅಣ್ಣ ಯಾರು ಹಿಂಗ್ ಮಾಡು ಅಂತ. ಸೊ ಅವ್ರು ಅಲ್ಲಿ ಬರ್ತಾರೆ, ಹಿಂಗ್ ನಿಂತ್ಕೊಂತಾರೆ, ಅದು ಹಿಂಗ್ ಮಾಡ್ತೀನಿ. ಸೊ ಆಲ್ ದಟ್ ವಾಸ್ ಕಮಿಂಗ್ ಸ್ಪಾಂಟೇನಿಯಸ್ ಆಗಿ ನಮ್ಮಲ್ಲಿ ಬಂದಿದೆ ಅದೆಲ್ಲ. ಈಗ ಆ ಸೀನನ್ನ ಹೊರಗಡೆ ಬಂದು ನೋಡಿದಾಗ ಇಬ್ರಿಗೆ ಏನ್ ಅನ್ಸಿತ್ತು ಅಂತ ನಿಜವಾಗಿ ಹೇಳ್ಬೇಕು, ಪ್ರಾಂಪ್ಟ್ ಆಗಿ. ನಂದು VT ನೋಡಿದಾಗ ನನಗೆ ಖುಷಿ ಆಯ್ತು, ಆಮೇಲೆ ವೆರಿ ಇಮೋಷನಲ್ ಆಗ್ಬಿಟ್ಟೆ. ಲೈಕ್ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ನಂದೇ ಆದ ಒಂದು ಸಪ್ರೇಟ್ ಏನೋ ಒಂದು ಟೋನ್ ಇದೆ ಬಿಗ್ ಬಾಸ್ ಅಲ್ಲಿ ಅಂತ, ವೆರಿ ಇಮೋಷನಲ್ VT. ಸೊ ಅಲ್ಲಿ ನೋಡಿದಾಗ ಜಾಸ್ತಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ನನ್ನ VT-ಅಲ್ಲಿ ಇರೋದು. ಇಟ್ ವಾಸ್ ವೆರಿ ಕ್ಯೂಟ್, ಜನ ಇಷ್ಟಪಟ್ಟಿದ್ದಾರೆ. ಸೊ ದಟ್ ಈಸ್ ಅ ನೈಸ್ ಥಿಂಗ್. ನೀವು ಚಪಾತಿದು ನೋಡಿದಾಗ, ಈಗ ಹೊರಗಡೆ ಬಂದ್ಮೇಲೆ ನೀವು ಎಪಿಸೋಡ್ ನೋಡ್ತಾ ಇದ್ದೀರಾ, ಆ ಚಪಾತಿದನ್ನ ಮಾತ್ರ ವೈರಲ್ ವಿಡಿಯೋ ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಫಸ್ಟ್ ವಿಡಿಯೋ ನಾನೇ ಜೋರ್ ನಗ್ತಾ ಕೂತಿದ್ದೆ ಎಪಿಸೋಡ್ ನೋಡಿದಾಗ. ಅಯ್ಯೋ ಹಿಂಗ್ ಮಾಡಿರೋದಕ್ಕೆ ಇಷ್ಟು ವೈರಲ್ ಆಗೋಗಿರೋದು, ಅದಕ್ಕೆ ಸುದೀಪ್ ಸರ್ ಹೇಳಿದ್ದ ಹೀಗೆ ಅಂತ ಅನಿಸ್ತು. ಬಟ್ ಜಗಳ ಅವ್ರು ಬಿಡ್ಸಕ್ ಹೋದ್ರು, ಅಂದ್ರೆ ಜೋರಾಗಿತ್ತು. ಚೈತ್ರ ಅವ್ರು ತುಂಬಾ ಯಾರು ಹೌದಾ ಅಂತ ಕೇಳ್ಬೇಕಾದ್ರೆ ಇವ್ರು ಹೊಡೋದ್ರು, ತಿನ್ನೋದ್ ಬಿಟ್ಟು ಹೋದ್ರು. ಬಟ್ ನಾನ್ ಮಾತ್ರ ಪ್ಲೇಟ್ ಇಟ್ಕೊಂಡು ಅಲ್ಲೇ ಬಂದು ನಿಂತ್ಕೊಂಡಿದ್ದೀನಿ. ಇವರೆಲ್ಲರೂ ಜಗಳ ಆಡ್ತಿದ್ರೆ ಪ್ಲೇಟ್ ಇಟ್ಕೊಂಡು ನಿಂತಿದ್ದೆ. ಅಂಡ್ ದೆನ್ ಐ ರಿಯಲೈಸ್ ತುಂಬಾ ದೊಡ್ಡ ಜಗಳ ಆಗಿದೆ ಅಂತ ಊಟ ಇಟ್ಬಿಟ್ವಿ. ಅಂಡ್ ಜಗದೀಶ್ ಅವರು ಮತ್ತೆ ರಂಜಿತ್ ಅವ್ರು ಅವತ್ತೇ ಹೋದಾಗ ತುಂಬಾ ಬೇಜಾರಾಯ್ತು. ಇನ್ಫ್ಯಾಕ್ಟ್ ಅವರು ಊಟ ಮಾಡ್ಲಿಲ್ಲ, ನಾನು ಊಟ ಮಾಡ್ಲೇ ಇಲ್ಲ, ಅಲ್ಲೇ ಸ್ಟಾಪ್ ಆಗೋಯ್ತು. ಬಟ್ ದಟ್ ವಾಸ್ ಕ್ಯೂಟ್ ಅಂತ ಅನಿಸ್ತು. ಈ ಕಡೆ ಮಹಾಭಾರತ, ಈ ಕಡೆ ರಾಮಾಯಣ, ಯುದ್ಧ ನಡೀತಾ ಇದೆ, ನಾವು ರಾಮಗಳ ಚಪಾತಿ. ಇಟ್ ವಾಸ್ ಕ್ಯೂಟ್. ಬಟ್ ಅಗೈನ್ ನಾವ್ ಒಂದು ಅಪ್ರಿಷಿಯೇಟ್ ನೀವೇನ್ ಮಾಡ್ಬೇಕಾದ್ರೆ, ನಾನಾಗ್ಲಿ ಅವ್ರಾಗ್ಲಿ ಇಬ್ರು ಜಗಳ ಆಡ್ಬೇಕಾದ್ರೆ ನಾವು ಹೋಗಿ ನಿಂತ್ಕೊಂಡು ಯಾಕೆ ಏನು ಅಂತ ಜೋರ್ ಜಗಳ ಮಾಡ್ತಿರ್ಲಿಲ್ಲ, ಇಬ್ರು ಬಿಡ್ಸಕ್ ಟ್ರೈ ಮಾಡಿ ಕಾಮ್ ಮಾಡ್ತಾ ಇದ್ವಿ. ಓಕೆ, ಈಗ ಒಂದು ಟಾಪಿಕ್ಗೆ ಕ್ಲಾರಿಟಿ ಸಿಕ್ತು. ಇನ್ನೊಂದು ಐಶ್ವರ್ಯ ಟಾಪಿಕ್. ಧರ್ಮ ಅವರು ಐಶ್ವರ್ಯ ನೋಡ್ತಿದ್ದಾಗ ನಿಮಗೇನ ಜಲಸ್ ಆಗ್ತಾ ಇತ್ತಾ? ಅಂದ್ರೆ ಆ ತರ ಪೋಟ್ರೆ ಆಗಿತ್ತು? ನೋನು ಅವ್ರಿಗೆ ಹೇಳಿದೆ, ಧರ್ಮ ಎಂಜಾಯ್ ಅಂತ. ಮನೆಯಲ್ಲೂ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬೇರೆ ತರ ತೋರ್ಸಿದ್ರು. ಹೌದು, ಅಂದ್ರೆ ಮೋಸ್ಟ್ಲಿ ಪಾಪ ಅವ್ರು ಯಾವ್ದೋ ಒಂದು ಲುಕ್ ನ ತಗೊಂಡು ಅದು ಮ್ಯಾಚ್ ಮಾಡಿರ್ತಾರೆ. ಅವ್ರು ಎಲ್ಲೋ ನೋಡ್ಕೊಂಡು ಎಲ್ಲೋ ಇದ್ದಿದ್ದನ್ನ ಅದ್ ನೋಡೋದು, ನಾವಿಬ್ರು ನಡೆಯೋಗ ಎಲ್ಲ ಏನೋ ಒಂದು ಲುಕ್ ಬಂದಿರ್ಬೋದು ಇದು. ಬಟ್ ಆಕ್ಚುಲಿ ಸುದೀಪ್ ಸರ್ ಎಪಿಸೋಡ್ ಅಲ್ಲಿ, ವೀಕೆಂಡ್ ಎಪಿಸೋಡ್ ಅಲ್ಲಿ ಕ್ಲಾರಿಫೈ ಮಾಡ್ಕೊಂಡ್ರು, ಸರ್ ಸುಮ್ನೆ ನನ್ನ ಹೆಸರು ತೆಗೆಯೋದು ನನಗೂ ಇಷ್ಟ ಆಗ್ತಿಲ್ಲ ಮಧ್ಯದಲ್ಲಿ, ಐ ಡೋಂಟ್ ಲೈಕ್ ದಟ್ ಫೀಲಿಂಗ್ ಅಂತ. ಪಾಪ ಅವ್ರು ನರ್ದಲ್ಲಿ ಇದ್ದಾಗ ನನಗೂ ಹೇಳಿದ್ರು, ಅಲ್ಲ ಧರ್ಮ ಹೋಗು, ನೀನೇ ಮಾತಾಡು, ನೀನೇ ಡ್ಯಾನ್ಸ್ ಆಡು, ಯಾಕೆ ಸುಮ್ಮನೆ ಇದೆ ಪಾಪ ಅವರೇ ಹೇಳ್ತಾ ಇದ್ರು. ನಾನ್ ಪ್ರತಿ ಸಲ ಹೇಳ್ತಿದ್ದೆ. ಇವನ್ ಈಗ ಸ್ವರ್ಗದಲ್ಲಿ ಇದ್ದಾಗ 10 ಜನ ಇದ್ರು, ನಾವ್ 7 ಜನ ಇದ್ವಿ ಅಲ್ಲ, ಬರೀ 3 ಜನಕ್ಕೆ 4 ಜನಕ್ಕೆ ಟಾಸ್ಕ್ ಅಂತ ಬಂದಾಗ ಅವರೇ 3 ಜನ ಆಡ್ಬೇಕಾದ್ರು ಹೇಳ್ತಿದ್ದೆ, ಧರ್ಮ ಯು ಗೋ, 3 ಜನದಲ್ಲಿ ನೀವು ಒಬ್ರಾಗಿ ನೀವು ಆಟ ಆಡಿ ಅಂತ ನಾನೇ ಹೇಳ್ತಾ ಇದ್ದೆ. ಅವ್ರು ನರ್ಕದಲ್ಲಿ ಇದ್ರು ಕೂಡ ಹೇಳ್ತಾ ಇದ್ದೆ. ಸೊ ಅವರು ಆಕ್ಟಿವ್ ಆಗಿರೋದಕ್ಕೆ, ಅವರು ಖುಷಿಯಾಗಿರೋದಕ್ಕೆ ನಾನು ಯಾವತ್ತೂ ಪಾಸಿಟಿವ್ ಫೀಲ್ ಮಾಡ್ಕೊಂಡಿಲ್ಲ. ಎಂಜಾಯ್ ಧರ್ಮ ಅಂತ ಹೇಳ್ತಾ ಇದ್ದೆ. ಈಗ ಆ ಕನ್ಫ್ಯೂಷನ್ಗೆ ಕ್ಲಾರಿಟಿ, ಇಬ್ರು ಜೊತೆಗಿದ್ದೀರಾ, ಕ್ಲಾರಿಟಿ ಕೊಟ್ಬಿಡಿ. ಯಾಕಂದ್ರೆ ನೀವು ಬಿಗ್ ಬಾಸ್ ಇಂದ ಇಬ್ರು ಹೊರಗಡೆ ಬಂದ್ಮೇಲೆ ಪ್ರತಿಯೊಬ್ರು ಕೇಳ್ತಾ ಇದ್ದಂತ ಒಂದೇ ಒಂದು ಪ್ರಶ್ನೆ ಅಂದ್ರೆ, ನೀವಿಬ್ರು ಲವರ್ಸಾ ಅಂತ. ಇಲ್ಲ, 100% ವಿ ಆರ್ ನಾಟ್ ಲವರ್ಸ್, ವಿ ಆರ್ 100% ಗುಡ್ ಫ್ರೆಂಡ್ಸ್. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಏನಂದರೆ, ಜನರು ಆ ಥರ ನಮ್ಮನ್ನು ನೋಡಿದಾರಲ್ಲ, ಇಟ್ಸ್ ಅ ಕಾಂಪ್ಲಿಮೆಂಟ್. ಆ್ಯಕ್ಚುಲಿ ಜನ ನಮ್ಮ ಪೇರಿಂಗ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಇಟ್ಸ್ ಅ ಡೆಫಿನೆಟ್ ಕಾಂಪ್ಲಿಮೆಂಟ್. ಲೈಕ್ ತುಂಬ ಕ್ಯೂಟಾಗಿ ಕಾಣ್ತಾರಪ್ಪ, ಜೊತೆಗೆ ಚೆನ್ನಾಗಿ ಕಾಣ್ತಾರೆ ಇಬ್ರು ಓಡಾಡ್ಕೊಂಡು. ವಿ ಕಾಂಪ್ಲಿಮೆಂಟ್ ಈಚ್ ಅದರ್ ಅಂತ. ದಟ್ ಐ ಹ್ಯಾವ್ ಟೇಕನ್ ಇಟ್ ಅ ವೆರಿ ಪಾಸಿಟಿವ್ ವೇ. ಯಾಕಂದ್ರೆ ಪಾಪ ಅವ್ರ ಇದು, ಅದು ಜನರದ್ದು ಒಂದು ಇದನ್ನ ನಾವು ಹಿಂಗೆ ಇಲ್ಲ ಬ್ಲೇಮ್ ಮಾಡೋಕ್ಕಾಗುತ್ತೆ. ಸೊ ನಾವಲ್ಲಿ ಇದ್ದಿದ್ದು ಅವ್ರಿಗೆ ಇಷ್ಟ ಆಗುತ್ತೆ. ಎಷ್ಟೊಂದು ಸಲ ಸಿನಿಮಾನಲ್ಲಿ ನೋಡ್ತೀವಿ, ಒಂದು ಕಪಲ್, ಒಂದು ಹೀರೋಯಿನ್ ಇಷ್ಟಪಡೋದು ಜನ. ಸೊ ಬಿಗ್ ಬಾಸ್ ಮನೇಲಿ ನಮ್ಮನ್ನ ಆ ಥರ ಇಷ್ಟಪಟ್ಟಿದ್ರೆ ಇಬ್ರು ಹೀರೋ ಹೀರೋಯಿನ್ ಸಿನಿಮಾದಲ್ಲಿ ತುಂಬಾ ಇಷ್ಟಪಟ್ಟಿದ್ದಾರೆ. ಖುಷಿ ಆಗುತ್ತೆ.